ನೋಡಿ, ತೂಕ ಕಮ್ಮಿ ಮಾಡ್ಕೊಳ್ಳೋರಿಗೆ ಈ ಬ್ರೇಕ್ಫಾಸ್ಟ್ ತುಂಬ ಒಳ್ಳೆ ಬ್ರೇಕ್ಫಾಸ್ಟು. ನಿಮಗೆ ಲಾಂಗ್ ವಿಡಿಯೋ ಬೇಕು ಅಂದರೆ ನನ್ನ ಯೂಟ್ಯೂಬ್ನಲ್ಲಿ ಫಾಲೋ ಮಾಡಿ. ನೋಡಿ, ನಾನು ಇಲ್ಲಿ ರಾಜ್ಮಾ ತೊಗೊಂಡಿದ್ದೀನಿ ಮತ್ತು ಚೆನ್ನ ದಾಲ್ ತೊಗೊಂಡಿದ್ದೀನಿ. ಇಲ್ಲಿ ಸೋಯಾ ಬೀನ್ಸ್ ತೊಗೊಂಡಿದ್ದೀನಿ. ಇದು ಹಾರ್ಟ್ನಲ್ಲಿರೋ ಕೊಲೆಸ್ಟ್ರಾಲ್ನ ತುಂಬ ಕಮ್ಮಿ ಮಾಡುತ್ತೆ. ನೋಡಿ, ಕಿಡ್ನಿ ಬೀನ್ಸ್ ತೊಗೊಂಡಿದ್ದೀನಿ. ಇದನ್ನು ತಿನ್ನೋದ್ರಿಂದ ನಿಮಗೆ ಯಾವಾಗಲೂ ಹಸಿವಾಗೋದಿಲ್ಲ, ಹೊಟ್ಟೆ ತುಂಬದಂಗೆ ಇರುತ್ತೆ. ನೀವು ಮಧ್ಯಾಹ್ನದವರೆಗೂ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಬೋದು. ನೀವೇನು ತಿಂಡಿ ತಿಂತೀರಾ ಆ ತಿಂಡಿನಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದ್ದರೆ ನೀವು ಬೇಗ ವೆಯ್ಟ್ ಲಾಸ್ ಆಗ್ತೀರಾ. ನಿಮ್ಗೇನಾದರೂ ಡೀಟೇಲಿಂಗ್ ಬೇಕು ಅಂದರೆ ನನಗೆ ಕರುನಾಡ ಅಡಿಗೆ ಅಂತ ಯೂಟ್ಯೂಬ್ ಚಾನಲ್ ಇದೆ, ನೀವು ಅಲ್ಲಿ ಬೇಕಾದ್ರೂ ಹೋಗ್ಬೋದು. ಅಲ್ಲಿ ಸ್ವಲ್ಪ ಲಾಂಗ್ ವಿಡಿಯೋ ಇರುತ್ತೆ. ನೋಡಿ, ಈ ಥರ ಕುಂಬಳಕಾಯಿ ತೊಗೊಂಡು ನೀವು ಸಿಪ್ಪೆ ಸಮೇತ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಕೂಗಿಸ್ಕೊಂಡು ಉಪ್ಪು ಹಾಕ್ಕೊಂಡು ಕೂಗಿಸ್ಕೊಂಡು ನೀವು ತಿನ್ಬೋದು. ನಾನಿಲ್ಲಿ ಸ್ವಲ್ಪ ಪಲ್ಯ ಥರ ಮಾಡ್ಕೋತೀನಿ, ಯಾಕಂದರೆ ತಿನ್ನೋಕ್ಕೂ ಚೆನ್ನಾಗಿರಬೇಕು. ಬೇರೆ ತಿಂಡಿ ಮೇಲೆ ನಮ್ಮ ಕಣ್ಣು ಮನಸ್ಸು ಹೋಗಬಾರ್ದು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಎಲ್ಲನೂ ಈ ಕುಂಬಳಕಾಯಿನೂ ಮತ್ತು ಕಾಳುಗಳನ್ನ ತೊಗೋತೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೊಗೋಬೋದು. ಬಟ್ ಯಾವಾಗಲೂ ಸ್ವಲ್ಪ ಪ್ರಮಾಣ ಕಮ್ಮಿ ತಿಂದರೆ ಬೇಗ ವೆಯ್ಟ್ ಲಾಸ್ ಆಗ್ತೀರಾ. ನೋಡಿ, ಇದನ್ನೆಲ್ಲ ನಾನು ಕಟ್ ಮಾಡಿ ಒಂದು ಕುಕ್ಕರಲ್ಲಿ ಕೂಗಿಸ್ಕೊತೀನಿ. ಉಪ್ಪು ಹಾಕ್ಕೊಂಡು ಕೂಗಿಸ್ಕೊಂಡ್ಬಿಡ್ತೀನಿ, ಮತ್ತು ಉಪ್ಪು ಹಾಕೋ ನೆಸೆಸಿಟಿ ಇರಲ್ಲ. ನೋಡಿ, ಇವಾಗ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಅದನ್ನು ಬಾಡಿಸ್ಕೊತೀನಿ. ಈರುಳ್ಳಿನೂ ಕೂಡ ತುಂಬಾ ಒಳ್ಳೆಯದು. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಲ್ಲ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಗ್ಯಾಸ್ ಇರೋದ್ರಿಂದ ಬೇಕಾದವ್ರು ನೀವು ಹಾಕ್ಕೋಬೋದು, ಆಪ್ಷನಲ್. ಕಾಯಿ ತುರಿನೂ ಕೂಡ ಹಾಕ್ಕೋಬೋದು. ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರು ಏನು ಬೇಡ ಅನಿಸುತ್ತೆ. ಇದು ಪ್ರೋಟೀನ್ ರಿಚ್ ಆಗಿರೋದ್ರಿಂದ ನೀವು ಬೇಗ ಬೆಳಗ್ಗೆ ತಿಂಡಿನ ಈ ಥರ ತಿನ್ನೋದ್ರಿಂದ ಬೇಗ ವೆಯ್ಟ್ ಲಾಸ್ ಆಗ್ತೀರಾ. ಯಾರೆಲ್ಲ ಸಣ್ಣ ಆಗಬೇಕು ಅಂತಿದ್ದೀರಾ, ಆಫ್ಟರ್ ಡೆಲಿವರಿ ಮಕ್ಕಳೆಲ್ಲ ಆದಮೇಲೆ ಸ್ವಲ್ಪ ಹೊಟ್ಟೆ ಬೊಜ್ಜೆಲ್ಲ ಇರೋರು ಈ ಥರ ತಿನ್ಬೋದು. ಇದಕ್ಕೂ ಮುಂಚೆ ಬೂದುಗುಂಬಳಕಾಯಿ ರಸದ್ದು ಜ್ಯೂಸ್ ಮಾಡೋದು ಹೇಳ್ಕೊಟ್ಟಿದ್ದೆ. ಅದನ್ನು ಒಂದು ಲೋಟ ಕುಡಿದು ಸ್ವಲ್ಪ ಹೊತ್ತು ಬಿಟ್ಟು ಈ ಥರ ತಿಂಡಿ ತಿನ್ನೋದ್ರಿಂದ ಬೇಗನೆ ವೆಯ್ಟ್ ಲಾಸ್ ಆಗುತ್ತೆ. ನಾನು ಕೂಡ ಇದನ್ನು ಫಾಲೋ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನ ಎತ್ತಿಟ್ಕೊಂಡು ಮಧ್ಯ ಬೇಕಾದರೆ ನಿಮ್ಗೆ ಹಸಿವಾದರೆ ಸ್ಟಾರ್ಟಿಂಗಲ್ಲಿ ತಿನ್ನಿ, ಏನೂ ಆಗೋಲ್ಲ. ಆವಾಗ ಬೇಗನೆ ವೆಯ್ಟ್ ಲಾಸ್ ಆಗ್ತೀರಾ. ನೀವು ನೈಟು ಕೂಡ ಸ್ವಲ್ಪ ಡಯಟ್ ಫುಡ್ನ ಫಾಲೋ ಅಪ್ ಮಾಡಿ. ಥ್ಯಾಂಕ್ ಯು.